ಓಂ ಸಾಯಿರಾಮ್. ಬೇವಿನ ಮರದಡಿಯಲ್ಲಿ ಸದಾ ಆಸೀನರಾಗಿ ಕಹಿಯಾದ ಬೇವನ್ನು ಅಮೃತ ಸದೃಶವನ್ನಾಗಿಸುವ, ಅದನ್ನೇ ಕಲ್ಪವೃಕ್ಷದಂತೆ ಮಹಿಮಾನ್ವಿತವಾಗಿಸುವ ಸಮರ್ಥ ಸದ್ಗುರು ಸಾಯಿನಾಥರಿಗೆ ಹೃದಯಪೂರ್ವಕವಾಗಿ ಆತ್ಮವಂದನೆಯನ್ನು ತಿಳಿಸುತ್ತೇನೆ. ಈ ಸೃಷ್ಟಿಗೆ ಸಬೂರಿ ಎಂಬ ಪದವನ್ನು ಪರಿಚಯಿಸಿ, ಭಗವಂತನೆಂದರೆ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ, ಅವನ ಚೈತನ್ಯವನ್ನು ಹೃದಯಕ್ಕೆ ತಾಕುವಂತೆ ಹೇಳಿದ ಸಾಯಿನಾಥನಿಗೆ ನಮಸ್ಕರಿಸುತ್ತಾ, ಶ್ರೀ ಸಾಯಿ ಸಚ್ಚರಿತೆಯ ಪುಸ್ತಕದ ಸ್ವಾಧ್ಯಾಯ, ಅದರಲ್ಲಿ ಮೊದಲನೆಯ ಅಧ್ಯಾಯ, ಗುರುಗಳಿಗೆ ವಂದಿಸುತ್ತಾ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಸಾಯಿ ಪ್ರಾರ್ಥನಾ. ಸದಾ ನಿಂಬ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾಸ್ರಾವಿನಂ ತಿಕ್ತಮಪ್ಯಭೃತಂ ತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯುಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಶ್ರೀ ಗುರುಭ್ಯೋ ನಮಃ, ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಅಧ್ಯಾಯ 1. ಶ್ರೀ ಸಾಯಿ ಸಚ್ಚರಿತೆ ಮಂಗಳಾರಚನೆ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಸಮರ್ಥ ಗುರು ಸಾಯಿನಾಥರ ಸಚ್ಚರಿತೆಯನ್ನು ನಿರೂಪಿಸುವ ಮೊದಲು ಶ್ರೀ ಗಣಪತಿ ವಾಗ್ದೇವಿಯವರಿಗೆ ನಮಸ್ಕರಿಸೋಣ. ಶ್ರೀ ಗುರುಗಳ ಆತ್ಮೀಯ ಶಿಷ್ಯರಾದ ದಾಬೋಲಕರರು ಶ್ರೀ ಸಾಯಿ ಸಚ್ಚರಿತೆಯನ್ನು ರಚಿಸಿದ್ದಾರೆ. ಸಕಲ ದೇವತೆಗಳಿಗೂ ಭಾರದ್ವಾಜರೇ ಮೊದಲಾದ ಋಷಿಗಳಿಗೂ ನಮಸ್ಕರಿಸಿದ ಗ್ರಂಥಕರ್ತರು ಶ್ರೀಮನ್ ನಾರಾಯಣನಿಗೆ ವಂದನೆ ಅರ್ಪಿಸುತ್ತಾರೆ. ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಾಕ್ಷಾತ್ ಅವತಾರಿಗಳಾಗಿ ತ್ರಿಮೂರ್ತಿ ಸ್ವರೂಪರಾಗಿದ್ದಾರೆ. ಅವರ ಮಹಿಮೆ ಅಪಾರವಾಗಿದೆ. ಅವರು ಎಲ್ಲ ಜೀವಿಗಳಲ್ಲೂ ವಾಸವಾಗಿದ್ದಾರೆ. ಶ್ರೀ ದಾಬೋಲಕರರು ಶಿರಡಿಯ ಮಸೀದಿಯಲ್ಲಿ 1910ರಲ್ಲಿ ಶ್ರೀ ಸಾಯಿನಾಥರ ದರ್ಶನ ಪಡೆದರು. ಆಗ ಶ್ರೀ ಬಾಬಾ ಗೋಧಿ ಬೀಸುತ್ತಿದ್ದರು. ಬೀಸಿದ ಗೋಧಿಯನ್ನು ಶಿರಡಿಯ ಸುತ್ತಲೂ ಸುರಿದು ಬನ್ನಿರೆಂದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಗೋಧಿ ಬೀಸುವ ಸಾಯಿ ಲೀಲೆಗೆ ವಿಶೇಷ ಅರ್ಥವಿದೆ. ಅವರು ಭಕ್ತರ ಪಾಪಗಳನ್ನು ಬೀಸಿ ಪುಡಿ ಮಾಡುತ್ತಿದ್ದರು. ಶಿರಡಿಯ ಸುತ್ತಲೂ ಹರಡಿದ್ದ ಕಾಲಾರ ಇದರಿಂದ ನಾಶವಾಯಿತು. ಬೀಸುವ ಕಲ್ಲಿನ ಹಿಂದೆ ಗೂಢಾರ್ಥವಿದೆ. ನಮ್ಮ ಅಹಂಕಾರ, ಅಸೂಯೆಗಳನ್ನು ಕರ್ಮ, ಭಕ್ತಿಗಳಿಂದ ಬೀಸಿ ಹೊರಹಾಕಬೇಕು. ಇದೇ ಬಾಬಾ ಅವರ ಆಶಯವಾಗಿತ್ತು. ಇಂತಹ ಸಾಯಿ ಗುರುಗಳ ಪಾದ ಕಮಲಗಳನ್ನು ಸ್ಮರಿಸಬೇಕು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೊದಲನೆಯ ಅಧ್ಯಾಯ ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ.